ತನುವೆಂಬ ದೊಡ್ಡ ದೋಣಿಯಲ್ಲಿ ಹರಿನಾಮವೆಂಬ ಬಂಡವ ತುಂಬಿ ವ್ಯವಹಾರವನು ಮಾಡುವೆನಯ್ಯ. ತನುವೆಂಬ ದೊಡ್ಡ ದೋಣಿಯಲ್ಲಿ ಹರಿನಾಮವೆಂಬ ಬಂಡವ ತುಂಬಿ ವ್ಯವಹಾರವನು ಮಾಡುವೆನಯ್ಯ. ಇಂದ್ರಿಯಗಳೆಂಬ ಸುಂಕಿಗರು ಅಡ್ಡಾದರೆ ಮುಕುಂದನ ಮುದ್ರೆಯನೇ ತೋರಿ ಹುಳೆಯ ದಾಟುವೆನಯ್ಯ. ಇಂದ್ರಿಯಗಳೆಂಬ ಸುಂಕಿಗರು ಅಡ್ಡಾದರೆ ಮುಕುಂದನ ಮುದ್ರೆಯನೇ ತೋರಿ ಹೊಳೆಯ ದಾಟುವೆನಯ್ಯ. ಪುರಂದರ ವಿಠಲನಲ್ಲಿಗೆ ಹೋಗಿ ಮುಕುತಿ ಸುಖದ ಲಾಭ ಪಡೆವೆನಯ್ಯ. ಪುರಂದರ ವಿಠಲನಲ್ಲಿಗೆ ಹೋಗಿ ಮುಕುತಿ ಸುಖದ ಲಾಭ ಪಡೆವೆನಯ್ಯ. ಪುರಂದರ ವಿಠಲನಲ್ಲಿಗೆ ಹೋಗಿ ಮುಕುತಿ ಸುಖದ ಲಾಭ ಪಡೆವೆನಯ್ಯ. ಮುಕುತಿ ಸುಖದ ಲಾಭ ಪಡೆವೆನಯ್ಯ. ಹರೇ ಕೃಷ್ಣ. ಒಂದು ಸಣ್ಣ ಉಗಾಭೋಗ ಮೂಲಕವಾಗಿ ಪುರಂದರದಾಸರು ನಮ್ಮ ದೇಹಗಳ ಏನು ಮಾಡಬೇಕು ಅಂತ ತೋರಿಸಿಕೊಡ್ತಾರೆ. ತನುವೆಂಬ ದೊಡ್ಡ ದೋಣಿಯಲ್ಲಿ, ತನು ಈ ದೇಹ ಎಂಬುದೇ ದೊಡ್ಡ ದೋಣಿ, ಒಂದು ಪಡಗು ಅಂತಾರಲ್ಲ, ಬೋಟ್. ಅದರಲ್ಲ ನಾವು ಏನು ತುಂಬಿಸಬೇಕು ಅಂದರೆ ಹರಿನಾಮ ಎಂಬ ಬಂಡವ ತುಂಬಿ ಹರಿನಾಮ ಎಂಬ ಪದಾರ್ಥ ತುಂಬಿಸಬೇಕು. ಅದರಿಂದ ನಾವು ವ್ಯಾಪಾರ ಮಾಡೋ ಕಾಲಕ್ಕೆ, ವ್ಯವಹಾರವನ್ನು ಮಾಡೋ ಕಾಲಕ್ಕೆ ಇಂದ್ರಿಯಗಳೆಂಬ ಸುಂಕಕರು, ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲ ಅದೆಲ್ಲ ಕೆಟ್ಟ ವಿಷಯಕ್ಕೂ ಹೋಗುತ್ತೆ, ಒಳ್ಳೆ ವಿಷಯಕ್ಕೆ ಒಂದೇ ಇಲ್ಲ. ಅವರು ನಮ್ಮನ್ನು ಅಡ್ಡ ಮಾಡಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳಿದರೆ ನಾವು ಏನು ಮಾಡಬೇಕು ಅಂದರೆ ಮುಕುಂದನ ಮುದ್ರೆಯನ್ನೇ ತೋರಿ ನಮ್ಮ ದೇಹ ಒಳಗೆ ಊರ್ಧ್ವಪುಂಡ್ರ 12 ನಾಮಗಳು, ದ್ವಾದಶ ನಾಮಗಳು ಇರಬೇಕು. ಪಂಚಮುದ್ರೆಗಳು ಧಾರಣ ಮಾಡಿಕೊಂಡಿರಬೇಕು. ಸ್ತ್ರೀಯರಿಗೆ 2, ಗಂಡಸರಿಗೆ 5. ಹಾಗೆ ಹಾಕೊಂಡಿದ್ದೇವೆಂದರೆ ನಾವು ತೋರಿಸ್ಬೇಕು. ಈ ರಾಜ್ಯದಲ್ಲ ಹೋಗೋ ಕಾಲಕ್ಕೆ ರಾಜಮುದ್ರೆ ತೋರಿಸ್ರೆ ಒಳಗೆ ಬಿಡ್ತಾರೆ ನೋಡ್ರಿ, ಅರಣ್ಮನೆ ಒಳಗೆ. ಆ ಥರ ನಮಗೆ ನಮ್ಮ ದೇಹದ ಹಾಕಿಂಡ ನಾಮಗಳು ಮುದ್ರೆಗಳನ್ನು ತೋರಿಸಿದೇವಂದ್ರೆ, ಇಂದ್ರಿಯಗಳೊಳಗೆ ಹಚ್ಚಿಕೊಂಡೇವಂದ್ರೆ ಅದು ಎಲ್ಲ ಅಡಗುತ್ತಾರೆ. ಅಡಗಿ ಕೆಟ್ಟ ಕೆಲಸಕ್ಕೆ, ಕೆಟ್ಟ ಹಾದಿಗೆ ಹೋಗಲಾಗ ಸರಿ ಮಾಡಿ ಕೊಡ್ತಾರೆ ನಮ್ಮ ದೇಹನ. ಹೊಳೆಯೇ ದಾಟಿವೆನಯ್ಯ. ಹೊಳೆ ಅಂದರೆ ಈ ನಾವು ನೀರು ದಾಟಬೇಕು ಅಂದರೆ ತುಂಗಭದ್ರಾ ನದಿ ದಾಟಿ ಆ ಕಡೆ ಹೋದರೆ ನಾವು ನವಬೃಂದಾವನ ಬರ್ತಾ ಹಡಗು ಒಳಗೆ ಬೋಟ್ ಒಳಗೆ ಹೋಗ್ತೇವೆ. ಆ ಥರ ನಮಗೆ ಸಂಸಾರ ಎಂಬನ ಈ ಬೋಟ್ ಈ ಕೆರೆಯನ್ನು ದಾಟಬೇಕು ಅಂತಂದು ದೊಡ್ಡ ಸಮುದ್ರ ಅದು ದಾಟಬೇಕು ಅಂದರೆ ನಮ್ಮ ತನು ಬೇಕು. ತನು ಇದ್ದರೆ ತಾನು ಸಾಧನೆ ಮಾಡ್ಲಿಕ್ಕಾಗತ್ತೆ. ಈ ಜೀವದಿಂದ ಬರೀ ಜೀವ ಇದ್ದರೆ ಏನು ಮಾಡ್ಲಿಕ್ಕಾಗಲ್ಲ. ಅದರಲ್ಲೇ ಭಗವಂತ ಕರುಣಾಳು ನಮ್ಮ ಸೃಷ್ಟಿ ತರಲಾಂಗಿದ್ದರೆ ನಮ್ಮಿಂದ ಯಾವ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹನ ಕೊಟ್ಟು ಮಾಡಿಸಿಂದ ಸಾಧನೆ ಮಾಡಿಸ್ಲಿಕ್ಕೆ ಬಿಡ್ತಾನೆ. ಹಾಗೆ ನಾನು ಈ ಹೊಳೆಯ ದಾಟುವೆನು, ಸಂಸಾರ ದಾಟುವೆನು. ಅಲ್ಲಿ ಎಲ್ಲಿ ಹೋಗ್ತೇವೆ, ನವಬೃಂದಾವನ ಹೋಗಿ 9 ಗುರುಗಳನ್ನ ನೋಡ್ತೇವೆ, ನವವಿಧ ಭಕ್ತಿ ಬೇಡ್ತೇವೆ ಅಲ್ಲಿ ಹೋಗಿ. ಆ ಥರ ನಮ್ಮ ನವವಿಧ ಭಕ್ತಿನೇ ಮಾಡಿಕೊಂಡು ಇದ್ದ ಮುದ್ರಾಧಾರನೆಲ್ಲ ಹಾಕ್ಕೊಂಡು ನಾವು ಹೋದೆ ಅಂದರೆ ಪುರಂದರ ವಿಠಲನಲ್ಲಿಗೆ ಹೋಗಿ ಈ ಹೊಳೆ ದಾಟಿ ಹೋದೆ ಅಂದರೆ ನಮಗೆ ದೇವರು ಸಿಕ್ಕುತ್ತಾನೆ, ಪುರಂದರ ವಿಠಲ ಸಿಕ್ಕುತ್ತಾನೆ, ವಿಠಲ ಸಿಕ್ಕುತ್ತಾನೆ ನಮಗೆ. ಅವನಂತಲಿ ಹೋಗಿ ಮುಕುತಿ ಸುಖದ ಲಾಭ. ನಮಗೇನು ಲಾಭ? ವ್ಯಾಪಾರ ಮಾಡಿ ಲಾಭ ಬರಬೇಕಿಲ್ಲ, ಹಣ ಕಾಸು ಬರಬೇಕಿಲ್ಲ. ನಮಗೆ ಎಂಥ ಹಣ ಬರುತ್ತೆ? ಮುಕುತಿ ಸುಖದ ಲಾಭ. ಅದಕ್ಕಿಂತ ಒಂದು ಲಾಭ ಭೂಲೋಕದಾಗ ಉಂಟ? ಮುಕುತಿ ಎಂಬ ಲಾಭ ನಮಗೆ ಸುಖ ಕೊಡ್ತಾನೆ ದೇವರು. ಅವನಂತಲಿ ಹೋಗಿ ನಾನು ಸುಖ ಪಡೆವೇನಯ್ಯ. ನಾನು ಆನಂದವಾಗಿ ನಾನು ಭಗವಂತನ ಧ್ಯಾನ ಮಾಡ್ತಾ ನೋಡ್ತಾ ಸಂತೋಷ ಪಡ್ತಾ ಇರ್ತೀನಿಯಪ್ಪ ಅಂತ ಹೇಳಿ ದಾಸರು ಹೇಳ್ತಾರೆ. ಅದರಿಂದ ನಾವು ಈ ಧನುನ ಇಟ್ಕೊಂಡು ಯಾವಾಗಲೂ ಹರಿನಾಮ ಸ್ಮರಣೆ ಮಾಡಬೇಕೆಂಬ ತಾತ್ಪರ್ಯ. ಈ ನಮಗೆ ಈ ಅಧಿಕ ಮಾಸ ಕಾಲ ಬಂದ ಕಾರಣ ಆದಷ್ಟು ನಾವು ನಾಮಸ್ಮರಣೆ ಮಾಡಿ ಕೃಷ್ಣ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.